ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಅನುವಾದ: ಯೋಗಾಭ್ಯಾಸದಿಂದ ವಶಪಡಿಸಿಕೊಂಡಿರುವ ಚಿತ್ತವು ಯಾವ ಅವಸ್ಥೆಯಲ್ಲಿ ಉಪರತಿ ಉಂಟಾಗುತ್ತದೋ ಮತ್ತು ಯಾವ ಅವಸ್ಥೆಯಲ್ಲಿ ಪರಮಾತ್ಮನ ಧ್ಯಾನದಿಂದ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾ ಸಚ್ಚಿದಾನಂದ ಘನನಾದ ಪರಮಾತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೋ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಧ್ಯಾನ ಯೋಗದ ಅಂತಿಮ ಸ್ಥಿತಿಯನ್ನು ಪಡೆದಂತಹ ಮನುಷ್ಯ ಮತ್ತು ಗೆಲ್ಲಲ್ಪಟ್ಟಿರುವಂಥ ಅವನ ಚಿತ್ತದ ಲಕ್ಷಣವನ್ನೆಲ್ಲ ತಿಳಿಸಿದ ಮೇಲೆ ಈಗ ಮುಂದಿನ 3 ಶ್ಲೋಕಗಳಲ್ಲಿ ಧ್ಯಾನ ಯೋಗದಿಂದ ಸಚ್ಚಿದಾನಂದ ಪರಮಾತ್ಮನ ಪ್ರಾಪ್ತಿಯಾದಂತಹ ಮನುಷ್ಯನ ಸ್ಥಿತಿಯ ವರ್ಣನೆ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಈಗ ಅದನ್ನು ಗೆದ್ದಿರೋ ಅಂಥ ಚಿತ್ತದ ಲಕ್ಷಣವನ್ನೆಲ್ಲ ಇಷ್ಟೊತ್ತು ಹೇಳ್ದ ಅಲ್ವಾ, ಹೇಗಿರುತ್ತೆ ಅಂತಂದ್ಬಿಟ್ಟು ಈಗ ಮುಂದೆ 3 ಶ್ಲೋಕಗಳಲ್ಲಿ ಅಂಥ ಮನುಷ್ಯನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡ್ತಾನೀಗ ನಾವು ಕೂಡ ತಿಳ್ಕೊಳ್ಳೋಣ. ಯೋಗಾಭ್ಯಾಸದಿಂದ ವಶಪಡಿಸ್ಕೊಂಡಿರುವಂತಹ ಚಿತ್ತ ಇದೆಯಲ್ಲ, ಅದು ಯಾವ ಅವಸ್ಥೆಯಲ್ಲಿ ಉಪರತಿ ಬರುತ್ತೋ, ಅಂದರೆ ಎಲ್ಲದರಿಂದ ಅದಕ್ಕೆ ಆಕರ್ಷಣೆ ಹೋಗುತ್ತೋ. ಈಗ ನಮ್ಮ ಚಿತ್ತದಲ್ಲಿ ಐಹಿಕದ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ, ಏನೇನೋ ಆಸೆಗಳಿರುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು, ಇದು ತೊಗೋಬೇಕು, ಅದು ತೊಗೋಬೇಕು, ಈ ರೀತಿ ಎಲ್ಲ ಇರುತ್ತಲ್ವಾ. ಯಾವಾಗ ಈ ರೀತಿಯ ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತೀವೋ ಅದರಿಂದ ಏನಾಗುತ್ತೆ, ನಮ್ಮ ಚಿತ್ತ ವಶದಲ್ಲಿರುತ್ತೆ. ಆ ಒಂದು ಅವಸ್ಥೆ ಬಂದಾಗ ನಮಗೆ ಎಲ್ಲದರಲ್ಲೂ ಕೂಡ ಡಿಟ್ಯಾಚ್ಮೆಂಟ್ ಅನ್ನೋದು, ಅಂದರೆ ಏನು, ಅದು ಬೇಕು ಅನ್ನೋದೇ ಹೊರಟೋಗ್ಬಿಡುತ್ತೆ ನಮಗೆ. ಅದರಲ್ಲಿ ಆಸಕ್ತಿನೂ ಇರೋದಿಲ್ಲ, ಅದ್ರ ಬಗ್ಗೆ ನಮಗೆ ಇಚ್ಛೆನೂ ಇರೋದಿಲ್ಲ. ಆ ರೀತಿ ಆಗ್ಬಿಡುತ್ತೆ. ಆ ರೀತಿಯ ಒಂದು ಅವಸ್ಥೆ ಬರಬೇಕು. ಮತ್ತು ಯಾವ ಅವಸ್ಥೆಯಲ್ಲಿ ಪರಮಾತ್ಮನ ಧ್ಯಾನದಿಂದ ಶುದ್ಧವಾಗಿರುವಂತಹ ಸೂಕ್ಷ್ಮ ಬುದ್ಧಿಯ ಮೂಲಕ ಈ ಬುದ್ಧಿ ಇವಾಗ ಈ ಐಹಿಕದ ಬಗ್ಗೆನೇ ಯೋಚನೆ ಅದ್ರ ಬಗ್ಗೆನೇ ಐಡಿಯಾಗಳು ಮಾಡ್ತಾ ಇರುತ್ತೆ. ಯಾವಾಗ ನಾವು ಭಗವಂತನ ಬಗ್ಗೆ ಯೋಚನೆ ಮಾಡಿ ಧ್ಯಾನ ಮಾಡಿ ಶುದ್ಧವಾಗಿರುತ್ತಲ್ಲ, ಆಗ ನಮಗೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ. ಮತ್ತು ಅದರಲ್ಲಿ ಆ ಒಂದು ಚಿತ್ತದಲ್ಲಿ ಆ ಭಗವಂತನಲ್ಲೇ ಅವನಿಗೆ ಸಂತುಷ್ಟಿ ಅನ್ನೋದು ಸಿಗ್ತಾ ಇರುತ್ತೆ. ಯಾವಾಗಲೂ ಅದರಲ್ಲೇ ಸಂತುಷ್ಟನಾಗಿರ್ತಾನೆ. ಭಗವಂತನ ವಿಚಾರ, ಭಗವಂತನ ಸೇವೆ, ಅವನ ಪೂಜೆ, ಅವನ ಭಜನೆ, ಕೀರ್ತನೆ, ಅದರಲ್ಲೇ ಅವನಿಗೆ ಸಂತುಷ್ಟಿ ಅನ್ನೋದು ಸಿಕ್ಕಿರುತ್ತೆ. ಇನ್ನು ಮುಂದುವರೆದು ಇನ್ನು 2 ಶ್ಲೋಕಗಳಲ್ಲಿ ಈ ಒಂದು ಸ್ಥಿತಿಯ ವರ್ಣನೆಯನ್ನು ಮಾಡ್ತಾರೆ. ಅವನು ಹೇಗಿರ್ತಾನೆ, ಏನು ಅವನ ಒಂದು ಮನಸ್ಥಿತಿ ಹೇಗಿರುತ್ತೆ ಅನ್ನೋದೆಲ್ಲ ಈಗ ಹೇಳ್ತಾ ಇರುವಂಥದ್ದು ಆಯಿತಾ. ಈಗ ಪ್ರಶ್ನೆ ಏನು ಅಂತಂದರೆ, ಯೋಗ ಸೇವೆಯ ಅನ್ನುವಂಥ ಶಬ್ದ ಯಾವುದರ ಬಗ್ಗೆ ಹೇಳ್ತಾ ಇರೋದು, ಮತ್ತು ಯೋಗ ಸೇವೆಯಿಂದ ನಿರುದ್ಧ ಚಿತ್ತದ ಅಭಿಪ್ರಾಯ ಏನು, ಅಂದರೆ ಇಲ್ಲಿ ಯೋಗ ಸೇವೆಯಿಂದ ನಿರುದ್ಧ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಧ್ಯಾನ ಯೋಗದ ಅಭ್ಯಾಸದ ಹೆಸರು ಯೋಗ ಸೇವೆ ಅಂತ ಹೇಳುವಂಥದ್ದು. ಆ ಧ್ಯಾನ ಯೋಗದ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವಾಗ ಆ ಚಿತ್ತ ಅನ್ನೋದು ಪರಮಾತ್ಮನಲ್ಲಿ ಒಬ್ಬನಲ್ಲೇ ಅದು ಸ್ಥಿತವಾಗಿರುತ್ತೋ ಅದನ್ನು ನಿರುದ್ಧ ಅಂತ ಹೇಳ್ತಾರೆ. ಅಂದರೆ ಬೇರೆ ಎಲ್ಲೂ ಅವನ ಮನಸ್ಸು, ಅವನ ಮೈಂಡು ಎಲ್ಲೂ ಹೋಗೋದಿಲ್ಲ, ಬರೀ ಭಗವಂತನಲ್ಲೇ ಇರುತ್ತಲ್ಲ, ಅದನ್ನು ನಿರುದ್ಧ ಅಂತ ಹೇಳೋದು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಪ್ರಕಾರದಿಂದ ಪರಮಾತ್ಮನ ಸ್ವರೂಪದಲ್ಲಿ ನಿರುದ್ಧವಾದ ಚಿತ್ತವು ಉಪರತಿ ಹೊಂದುವುದು ಅಂತಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಯೋಗಿಯ ಚಿತ್ತ ಪರಮಾತ್ಮನ ಸ್ವರೂಪದಲ್ಲೇ ಎಲ್ಲ ರೀತಿಯಿಂದಲೂ ಕೂಡ ನಿರುದ್ಧವಾಗಿ ಹೋದಾಗ, ಅಂದರೆ ಯಾವಾಗಲೂ ಭಗವಂತನಲ್ಲೇ ಸ್ಥಿತವಾಗಿರುತ್ತಲ್ಲ, ಆಗೇನಾದರೂ ಆದಾಗ ಅವನ ಚಿತ್ತ ಈ ಒಂದು ಜಗತ್ತಿನಿಂದ ಕಂಪ್ಲೀಟಾಗಿ ಉಪರತವಾಗುತ್ತೆ. ಅಂದರೆ ಅದ್ರ ಬಗ್ಗೆ ಅವನಿಗೆ ಆಸಕ್ತಿನೇ ಇರೋದಿಲ್ಲ, ಈ ಸಂಸಾರದ ಬಗ್ಗೆ. ಮತ್ತು ಅವನ ಅಂತಃಕರಣದಲ್ಲಿ ಸಂಸಾರಕ್ಕೋಸ್ಕರ ಯಾವ ಸ್ಥಾನನೂ ಇರೋದಿಲ್ಲ. ಅಂದರೆ ಏನು, ಅವನ ಮನೆ ಮಠ ಬಿಟ್ಟು ಹೊರಟೋಗ್ತಾನ? ಇಲ್ಲ, ಅವನು ಅಲ್ಲೇ ಇರ್ತಾನೆ. ಆದರೆ ಅವನ ಒಳಗಡೆ
ಈ ಸಂಸಾರಕ್ಕೆ ಜಾಗ ಇರೋದಿಲ್ಲ. ಲೋಕದ ದೃಷ್ಟಿಯಲ್ಲಿ ಅವನ ಚಿತ್ತ ಸಮಾಧಿಯ ಸಮಯದಲ್ಲಿ ಏನಾಗಿರುತ್ತೆ, ಜಗತ್ತಿನಿಂದ ವಿಮುಖವಾಗಿರುತ್ತೆ. ಮತ್ತು ವ್ಯವಹಾರ ಕಾಲದಲ್ಲಿ ಅವನೇನಾದರೂ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಬೇಕಾದ್ರೆ ಅವನು ಜಗತ್ತಿನ ಚಿಂತೆಯನ್ನು ಮಾಡುವವನ ಹಾಗೆ ಕಾಣಿಸ್ತಾನೆ ಹೊರತು ವಾಸ್ತವವಾಗಿ ಅವನಿಗೆ ಜಗತ್ತಿನ ಜೊತೆ ಯಾವ ಸಂಬಂಧನೂ ಇರೋದಿಲ್ಲ. ಇದೇ ಅವನ ಚಿತ್ತ ಯಾವತ್ತಿಗೂ ಕೂಡ ಜಗತ್ತಿನಿಂದ ಉಪರಿತವಾಗೋದು ಅಂತ ಹೇಳೋದು. ಈಗ ಈ ಚಿತ್ತ ಅನ್ನೋದು ಎಂದೆಂದಿಗೂ ಜಗತ್ತಿನಿಂದ ಉಪರಿತವಾಗೋದು ಅಂದರೆ ಅರ್ಥ ಏನು ಅಂದರೆ, ಅವನು ಮೇಲ್ನೋಟಕ್ಕೆ ನಮಗೆ ನೋಡೋದಕ್ಕೆ ನಮ್ಮ ಥರನೇ ಅವನು ನಾರ್ಮಲ್ ಆಗಿರ್ತಾನೆ. ಏನು ಎಲ್ಲದರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಅವನು ಇದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ನಮಗೆ. ಜಗತ್ತಿನ ಬಗ್ಗೆ ಅವನಿಗೆ ಚಿಂತನೆ ಇದೆ ಅನ್ನೋ ರೀತಿ ಅನಿಸುತ್ತಾದರೆ ಅವನು ಒಳಗಡೆಯಿಂದ ಈ ಜಗತ್ತಿನ ಜೊತೆ ಯಾವ ಸಂಬಂಧನೂ ಇಟ್ಕೊಳ್ಳೋದಿಲ್ಲ. ಅಂದರೆ ಅವನ ಅಂತಃಕರಣದಲ್ಲಿ ಈ ಜಗತ್ತಿಗೆ ಸ್ಥಾನ ಇರೋದಿಲ್ಲ. ಆದರೆ ಲೋಕದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಮಾತ್ರ ಅವನಿಗೆ ಎಲ್ಲದರಲ್ಲೂ ಆಸಕ್ತಿ ಇದೆಯೇನೋ ಅನ್ನೋ ರೀತಿ ನಮ್ಗೆ ಅನಿಸುತ್ತೆ ಅಷ್ಟೇ ಹೊರತು, ಆದರೆ ಅವನು ಒಳಗಡೆಯಿಂದ ಕಂಪ್ಲೀಟಾಗಿ ಅವನು ವಿಮುಖನಾಗಿರ್ತಾನೆ ಜಗತ್ತಿನಿಂದ ಅನ್ನೋದನ್ನು ಇಲ್ಲಿ ಚಿತ್ತ ಎಂದೆಂದಿಗೂ ಜಗತ್ತಿನಿಂದ ಉಪರಿತವಾಗೋದು ಅಂತ ಹೇಳಿರುವಂಥ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.